ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡಿ. ಭೂಮಿಗೆ ಅಜಿತ್ ಸಾಹೇಬ್ರು ಇಂಗ್ಲಿಷ್ ಹೇಳ್ತಾ ಇರ್ತಾರೆ. ಇಂಗ್ಲಿಷ್ ಹೇಳ್ಕೊಟ್ಟುವಾಗ ಐ ಲವ್ ಯು, ಐ ಮಿಸ್ ಯು ಭೂಮಿ ಅಂತ ಅಂತಾರೆ. ಅಂದಾಗ ಭೂಮಿ ನಾನು ಅನನ್ಯ, ಭೂಮಿ ಅಲ್ಲ ಅನನ್ಯ ಅನ್ಕೊಂಡ್ ಮಾಡ್ಬೇಕು ಅಂತ ಅಂತಾರೆ. ನಚ್ಚಿ ಹೇಳ್ತಾರೆ, ಏನಾದ್ರೂ ರಿಪ್ಲೈ ಮಾಡಿ ಅದಕ್ಕೆ ಅಂತ ಅಂದಾಗ ಐ ಕಮ್ ಅಂತ ಅಂತಾರೆ. ಆಮೇಲೆ ಐಕಮ್ಮು ಅಂದುವಾಗ ಭೂಮಿ ಆ ಅವಾಗ ಐಕಮ್ಮು ಅಂತ ಇರ್ತಾಳೆ ಅನ್ನುವಾಗ ಅಷ್ಟೆಲ್ಲಾ ಮಾತಾಡ್ತಾಳೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಚ್ಚಿ ಹೊರ್ಗಡೆ ಎದ್ದೋಯ್ತಾನೆ. ಹೊರ್ಗಡೆ ಎದ್ದೋದ್ಮೇಲೆ ಹೊರ್ಗಡೆ ಎದ್ದು ಬಂದು ವರ್ಕ್ ಮಾಡ್ತಾ ಇರ್ತಾರೆ. ವರ್ಕ್ ಮಾಡೋ ಟೈಮಲ್ಲಿ ಅವ್ರ ಅಮ್ಮ ಬಂದು ಟೀ ತಗೋ ಬಂದ್ಬಿಟ್ಟು, ನಿನ್ನ ಅನನ್ಯಂಗೆ ಏನೇನ್ ಇಷ್ಟ ಆಗುತ್ತೋ ಅದೆಲ್ಲ ನಾನ್ ಮಾಡ್ತೀನಿ, ಏನ್ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಲವ್ ಯು ಅಮ್ಮ, ಅವಳಿಗೆ ಏನೇನ್ ಇಷ್ಟ ಆಗುತ್ತೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ದೊಡ್ಡ ಸಾಹೇಬ್ರು ಅಲ್ಲಿಗೆ ಬರ್ತಾರೆ ಬಟ್ಟೆ ತಗೊಂಡು. ಬಟ್ಟೆ ತಗೋ ಬಂದಾಗ ಎಲ್ಲಾರಿಗೂ ಬಟ್ಟೆ ತಂದೆ, ಬಟ್ ದೊಡ್ಡ ಮಗು ಮಾತ್ರ ಬಟ್ಟೆ ತರ್ಲಿಲ್ಲ ಅಮ್ಮ ಅಂತ ಅಂತಾರೆ. ಯಾಕೆ ಅಕ್ಕ ಏನಾಯ್ತು ಅಂತ ಅಕ್ ಆ, ಕೇಳ್ತಾರೆ ಸಂಗೀತಮ್ಮ ಕೇಳಿದಾಗ, ಅಕ್ಕ ಇಲ್ಲ ಅವರು ಭೂಮಿನೇ ತತ್ತೀನಿ ನನ್ ಗಂಡಂಗೆ ಅಂತ ಅಂದ್ರು, ಹಂಗಾಗಿ ವರ್ಷಕ್ಕೆ ಒಂದ್ಸರಿ ಕೇಳ್ತಾವಳಲ್ಲ ಅದಕ್ಕೋಸ್ಕರ ಅಂತ ಅಂತಾರೆ. ಅಷ್ಟ್ರಲ್ಲಿ ಭೂಮಿನೂ ಅಜಿತ್ ರೂಮಲ್ಲಿ ಇರ್ತಾರೆ. ರೂಮಲ್ಲಿ ಇದ್ದಾಗ ಭೂಮಿ ಮಾತಾಡಿಸ್ತಾರಲ್ಲ, ಕೋಪಿಸ್ಕೊಂಡಾಗ ಅಜಿತ್ ಸಾಹೇಬ್ರು ಇರೋ ದಿಂಬೆಲ್ಲ ತೆಗ್ದೆಸಿತಾ ಇರ್ತಾರೆ. ಆದ್ರೂ ಭೂಮಿ ಎತ್ತಿಡ್ತಾ ಇರ್ತಾಳೆ. ಎತ್ತಿಡ್ತಾ ಇರುವಾಗ ಮತ್ತೆ ಫೈಲ್ಗಳೆಲ್ಲ ತೆಗ್ದಿಡ್ತಾರೆ. ಫೈಲ್ ಎಲ್ಲ ತೆಗ್ದಿಡುವಾಗ್ಲೂ ತೆಗ್ದೆಸಿತಾರೆ. ತೆಗ್ದೆಸ್ದಾದ್ಮೇಲೆ ಭೂಮಿ ಎತ್ತಿರ್ತಾಳೆ. ಭೂಮಿ ಎತ್ತಿಟ್ಬಿಟ್ಟು ಲಾಸ್ಟಿಗೆ ಮತ್ತೆ ನೀರ್ ಬೇಕು ಅಂತ ಅಂದಾಗ ಭೂಮಿ ನೀರ್ ತಂದು ಕೊಡ್ತಾಳೆ. ನೀರ್ ತಂದು ಕೊಟ್ರುವೆ ಮಾತಾಡಲ್ಲ. ನೀರ್ ತಂದು ಕೊಟ್ಟಾಗ್ಲೂ ಮಾತಾಡ್ದದಕ್ಕೆ ಮಾತಾಡ್ಸಲ್ವಾ ಹಂಗಾದ್ರೆ, ಸರಿ ಆಯ್ತು ಅಂದ್ಬಿಟ್ಟು ಕಬೋರ್ಡ್ನ ಕೆಳಗ್ ಕೆಡಗಕ್ ಹೋಯ್ತಾ ಇರ್ತಾರೆ. ಕೆಳಗ್ ಕೆಡಗಕ್ ಹೋದಾಗ ಕಬೋರ್ಡ್ನ ಅಂತೂ ಸುಮ್ನೆ ನಿಂತಿರ್ತಾಳೆ. ಭೂಮಿ ಮಾತಾಡಿಸ್ತಾಳೆ. ಆಮೇಲೆ ಅಡ್ಗೆ ಮಾಡ್ಬೇಕು ಅಂದ್ಬಿಟ್ಟು ತಲೆ ಬಚ್ಕೊಂಡು ಹೊಲ್ಡೋಣ ಅಂತ ಅಂದ್ಬಿಟ್ಟು ತಲೆ ಬಚ್ಕೊತಾ ಇರ್ತಾಳೆ ಭೂಮಿ. ಹಣೆಗೆಲ್ಲ ಇಟ್ಕೊಳ್ಳುವಾಗ ಅವಳು ಒಂಥರ ಚೆನ್ನಾಗ್ ಕಾಣಿಸ್ತಾ ಇರ್ತಾಳೆ. ಚೆನ್ನಾಗ್ ಕಾಣುವಾಗ ಅಜಿತ್ ಸಾಹೇಬ್ರು ಅಪ್ಸರೆ ಅಂತ ಅಂತಾರೆ. ಅಪ್ಸರೆ ಅಂದ ತಕ್ಷಣ ಭೂಮಿ ಅವಾಗ ಕೋಪ ಬಿಟ್ಬಿಟ್ಟು, ಏನ್ ಸಾಹೇಬ್ರೆ ಕರದ್ರ, ನಾನು ಅಪ್ಸರೆ ತರ ಕಾಣಿಸ್ತಾ ಇದೀನ, ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೀನ ಅಂತ ಭೂಮಿ ಅಂತಾರೆ. ಭೂಮಿ ಅನ್ನುವಾಗ, ಹಾಗಾದ್ರೆ ನನ್ ಮೇಲೆ ಕೋಪನೇ ಹೋಗಿಲ್ವಾ ನಿಮಗೆ? ಹಂಗ ಅಂದ ತಕ್ಷಣನೇ ನಿನಗೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತಲ್ವಾ ಅಂತ ಕೇಳ್ತಾರೆ. ಕೇಳ್ದಾಗ ಆಮೇಲೆ ಭೂಮಿ ರೆಡಿ ಆಗ್ಬಿಟ್ಟು ಅಡ್ಗೆ ಮಾಡಕ್ಕೆ ಅಂತ ಹೋಗ್ತಾರೆ. ಅಡ್ಗೆ ಮಾಡಕ್ ಹೋದಾಗ ಅಲ್ಲಿ ಭೂಮಿ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ. ಊಟ ಬಡಿಸೋ ಟೈಮಲ್ಲಿ ಅಪ್ಪುಗೂ ಊಟ ಬಡಿಸಕ್ ಹೋಯ್ತಾಳೆ. ಅಪ್ಪುಗ್ ಊಟ ಬಡಿಸುವಾಗ ಸಂಗೀತಮ್ಮ ಬಂದ್ಬಿಟ್ಟು ತಟ್ಟೆ ಕಿತ್ಕೊತಾರೆ. ಯಾಕಮ್ಮ ಏನಾಯ್ತು, ಏಕೆ ಅಂತ ಕೇಳ್ತಾರೆ. ಯಾಕೆ ಅಂತ ಅಂದಾಗ, ಎಲ್ರೂ ಮನೆ ಹೆಣ್ಮಕ್ಳೆಲ್ಲ ಉಪವಾಸ ಇದೀವಿ, ಸತ್ಯನಾರಾಯಣ ಪೂಜೆ ಅಂತ ಅಂದ್ಬಿಟ್ಟು ನೀನೇನು ಹಿಂಗೆ ಊಟಕ್ ಕೂತಿದ್ಯಾ, ಮನೆ ಮಗಳಾಗಿ ಊಟಕ್ಕೆ ಉಪವಾಸ ಇರ್ಬೇಕು ಅಂತ ಆವಾಜ್ ಹಾಕ್ಬಿಟ್ಟು ಲಾಸ್ಟಿಗೆ ತಟ್ಟೆ ಕಿತ್ಕೊತಾ ಇರ್ತಾರೆ. ಆದ್ರೂ ಕೊಡಮ್ಮ ಸ್ವಲ್ಪನಾದ್ರೂ ತಿಂತೀನಿ ಬ್ರೇಕ್ಫಾಸ್ಟ್ ಟೈಪಿಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ, ಕೊಡಲ್ಲ. ಅವಾಗ ಲಾಸ್ಟಿಗೆ ಅಷ್ಟ್ರಲ್ಲೇ ಅಜಿತ್ ಸಾಹೇಬ್ರು ಅಲ್ಲಿ ಬರ್ತಾರೆ. ಅಜಿತ್ ಸಾಹೇಬ್ರು ಊಟಕ್ ಬಂದಾಗ, ಬನ್ನಿ ಎಲ್ಲರೂ ಊಟಕ್ಕೆ ಅಂತ ಅಜಿತ್ ಸಾಹೇಬ್ರು ಕರೀತಾರೆ. ಅಜಿತ್ ಸಾಹೇಬ್ರು ಕರೆದಾಗ ಅಜಿತ್ ಸಾಹೇಬ್ರು ಕರೆಯುವಾಗ, ಇಲ್ಲ ಬರಲ್ಲ, ಯಾರು ಊಟ ಮಾಡಲ್ಲ ಇವತ್ತು ಉಪವಾಸ ಅಂತ ಹೇಳ್ತಾಳೆ ಭೂಮಿ. ಭೂಮಿ ಉಪವಾಸ ಅಂತಂದ, ಬಾ ನೀನಾದ್ರೂ ಊಟಕ್ಕೆ ಅಂದಾಗ, ಇಲ್ಲ ಉಪವಾಸ ಮಾಡ್ತೀನಿ ನಾನು ಅಂತ ಅಂತಾರೆ. ಹಂಗಂದಾಗ, ಯಾಕೆ ಉಪವಾಸ ಮಾಡ್ತೀಯ, ಮನೆಯವ್ರ್ ಮಾತ್ರ ಉಪವಾಸ ಅಂತ ಅರ್ಧಕ್ ನಿಲ್ಲಿಸ್ತಾನೆ ಅಜಿತ್ ಸಾಹೇಬ್ರು. ಅಜಿತ್ ಸಾಹೇಬ್ರು ಹಂಗ ಅಂದಾಗ ಅಪ್ಪುಗೆ ಒಂಥರ ಶಾಕ್ ಆದಂಗ ಆಯ್ತಿದೆ. ಏಕೆ ಮನೆಯವರು ಅಂದ್ರೆ ಭೂಮಿ ಮನೆಗ್ ಸೇರಿಲ್ವಾ, ಏನಂತ ಇದೀಯಾ ಇದೆಲ್ಲ, ಏಕೆ ಭೂಮಿ ಹಂಗಾದ್ರೆ ನಿನ್ ಹೆಂಡ್ತಿ ಅಲ್ವಾ, ಟೆಂಪ್ರವರಿ ಮದ್ವೆ ಆಗಿರೋದ ಅಂತ ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾ ಇರ್ತಾರೆ. ಕ್ವಶನ್ ಹಾಕುವಾಗ ಅಜಿತ್ ಸಾಹೇಬ್ರು ಅಲ್ಲಿ ಉತ್ತರ ಕೊಡ್ತಾರೆ. ಮತ್ತೆ ನಾನು ಆಗಲ್ಲ ಹೇಳಿದ್ದು, ಭೂಮಿ ಟೀ ಅಂಗಡಿಗೆ ಹೋಗ್ಬೇಕಲ್ಲ, ಅಲ್ಲೇನಾದ್ರೂ ನಿಂತು ಸುಸ್ತಾಗುತ್ತೆಲ್ಲ, ಮನೇಲಿ ಇರೋರು ಮಾತ್ರ ಉಪವಾಸ ಇರ್ಲಿ, ನೀವೆಲ್ಲಾ ಮೊಬೈಲ್ ಇಟ್ಕೊಂಡ್ ನಿಂತಿರ್ತಿರಲ್ಲ ಅವ್ರು ಉಪವಾಸ ಇರ್ಬೇಕು ಅಂತ ನಾನ್ ಹೇಳಿದ್ದು, ನೀನ್ ಏನೇನೋ ಅನ್ಕೊಂಡ್ರೆ ನಾವೇನ್ ಮಾಡೋಣ ಅಂತ ಅಜಿತ್ ಸಾಹೇಬ್ರು ಅವ್ರಿಗೆ ಅಪ್ಪುಗೆ ರಿಟರ್ನ್ ಹೇಳ್ತಾ ಇರ್ತಾರೆ. ಓಹೋ ಆಗಂದ, ನೀನ್ ಹೇಳಿದ್ದೇನಂತ, ಮನೆಯವ್ರಿಗೆ ಮಾತ್ರ ಉಪವಾಸ ಇರ್ಬೇಕು ಅಂತ ಅಲ್ವಾ ಹೇಳಿದ್ದು ಅಂತ ಅಂದಾಗ,
ಇಲ್ಲ ನಾನು ಹೇಳಿದ್ದು ಈ ತರ ಹೇಳ್ದೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಭೂಮಿ ಊಟ ಮಾಡ್ದಾದ್ಮೇಲೆ ನನಗೋಸ್ಕರ ಅವಳೇ ಉಪವಾಸ ಇರ್ಬೇಕಾದ್ರೆ ನಾನ್ಯಾಕ್ ಉಪವಾಸ ಇರಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟು ಅಜಿತ್ ಸಾಹೇಬ್ರು ಊಟ ಬಿಟ್ಟು ಊಟ ಬಿಡ್ತೀನಿ ಅಂತ ಹೇಳ್ದಲೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಮನೆಯಿಂದ ಹೊರಡ್ತಾರೆ. ಮನೆಯಿಂದ ಹೊರಟಾಗ ಅಲ್ಲಿ ಹೋಟೆಲ್ ಹತ್ರ ಸತ್ಯಣ್ಣ ನಿಂತಿರ್ತಾರೆ. ಸತ್ಯಣ್ಣ ನಿಂತ್ಕೊಂಡು ಸ್ಟಾಪ್ ಅಂತ ಹೇಳ್ಬಿಟ್ಟು, ಬಾ ಅಜಿತ ಊಟ ಮಾಡೋಣ, ಬಾ ಒಂದ್ ಇಡ್ಲಿ ಸಖತ್ತಾಗಿರತ್ತೆ ತಿನ್ನೋಣ ಬಾ ಅಂತ ಅಂತಾರೆ. ಹಂಗಂದಾಗ ಇಲ್ಲ ನಾನು ಊಟ ಮಾಡ್ಕೊ ಬಂದೆ ಅಂತ ಹೇಳ್ತಾರೆ. ಊಟ ಮಾಡ್ಕೊ ಬಂದೆ ನೀವ್ ತಿನ್ನಿ ಅಣ್ಣ ಅಂತ ಹೇಳ್ತಾರೆ ಅಜಿತ್ ಸಾಹೇಬ್ರು. ಅಜಿತ್ ಸಾಹೇಬ್ರು ಹಂಗಂದ ತಕ್ಷಣ ಸತ್ಯ ಅಣ್ಣ ಇಕ್ಕ ಬಂದ್ಬಿಟ್ಟು ಅವ್ರು ಇಡ್ಲಿ ಬಂದ್ಬಿಟ್ಟು ಎಷ್ಟ್ ಸೂಪರ್ ಆಗಿದೆ ಗೊತ್ತಾ, ಹೆಂಗಿದೆ ಗೊತ್ತಾ ಅಂತ ಅಂತಾರೆ. ಹಂಗ ಅನ್ವಾಗ ಅಜಿತ್ ಸಾಹೇಬ್ರು ಇಲ್ಲ ನನಗ್ ಬೇಡ ಅಂತ ಅಂತಾರೆ. ಭೂಮಿ ಅಷ್ಟ್ರಲ್ಲಿ ಮೆಸೇಜ್ ಹಾಕ್ತಾಳೆ, ಸತ್ಯಣ್ಣ ಅಜಿತ್ ಸಾಹೇಬ್ರು ಊಟ ಮಾಡಿಲ್ಲ ಅಂತ. ಆವಾಗ ಮತ್ತೆ ಅಜಿತ್ ಸಾಹೇಬ್ರನ್ನ ಸತ್ಯಣ್ಣ ಕೇಳ್ತಾರೆ, ಏನು ನೀನ್ ಊಟನೇ ಮಾಡಿಲ್ಲ ಅಲ್ವಾ, ಯಾಕೆ ಈ ತರ ಆಕ್ಷನ್ ಮಾಡ್ತಾ ಇದೀಯ, ಊಟ ಮಾಡ್ಬಾ ಅಂತ ಅಂದಾಗ, ಇಲ್ಲ ನಾನೇನ್ ಬರ್ಕೊ ಬಂದಿದ್ದೀನಿ ಹಣೆ ಮೇಲೆ, ಹೆಂಗ್ ಹೇಳ್ತಾ ಇದೀರ, ನಾನ್ ಊಟ ಮಾಡ್ಕೊ ಬಂದೆ ಅಂತ ಹೇಳ್ತಾ ಇಲ್ವಾ ಅಂತ ರೇಗಾಡ್ದಾಗ, ನನ್ ತಂಗಿ ಆದವಳು ಹೇಳೋಳೆ ನೋಡು ಮೆಸೇಜ್ ನನಗ್ ಬಂದಿದೆ ಅಂತ ಅಜಿತ್ ಸಾಹೇಬ್ರಿಗೆ ತೋರಿಸ್ತಾರೆ. ತೋರಿಸ್ದಾಗ ಅವಾಗ ಭೂಮಿ ಹತ್ರ ಮತ್ತೆ ಹೋಗ್ಬಿಟ್ಟು ನೀನ್ ಬಿಟ್ಟು ನಂಗೆ ಇರಕ್ಕಾಗಲ್ಲ ಅಂತ ಅಜಿತ್ ಸಾಹೇಬ್ರನ್ನ ಹತ್ರ ಹೇಳ್ತಾ ಇರ್ತಾರೆ. ಅವಾಗ ಭೂಮಿ ಏನು ಹೆಂಗೆ ಅಂತ ಏನೇನೋ ಕೇಳ್ತಾ ಇರ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅಷ್ಟ್ರಲ್ಲಿ.